ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಸ್ಯಾಂಡಲ್ವುಡ್ ಸಮಾಚಾರಕ್ಕೆ ಬರುವುದಾದ್ರೆ ಕರಾವಳಿ ಸಿನಿಮಾ ಕಿರಿಕ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಉಪ್ಪಾರಪೇಟೆ ಪೊಲೀಸರಿಂದ 3 ವಿರುದ್ಧ FIR. ಕರಾವಳಿ ಬಹುನಿರೀಕ್ಷಿತ ಸಿನಿಮಾ. ಈ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗಮನಿಸ್ತಾ ಇದ್ದೀರಿ, ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಸದ್ಯ ಉಪ್ಪಾರಪೇಟೆ ಪೊಲೀಸರಿಂದ 3 ವಿರುದ್ಧ FIR. ಗಲಾಟೆ ಮಾಡಿದವರು ಪ್ರಜ್ವಲ್ ದೇವರಾಜ್ ಅಸಿಸ್ಟೆಂಟ್ಗಳು ಅನ್ನೋ ಮಾಹಿತಿ ಇದೆ. ದಿಲೀಪ್, ಅವಿನಾಶ್ ಪತ್ತೆಗೆ ಹುಡುಕಾಟ ನಡೆದಿದೆ. ಅಭಿಮಾನಿಗಳ ಸೋಗಿನಲ್ಲಿ ಟ್ರೈಲರ್ ಈವೆಂಟ್ನಲ್ಲಿ ಗಲಾಟೆ ಮಾಡಿದವರು ಇವರೇ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಆರೋಪಿಗಳ ಜೊತೆ ಪ್ರಜ್ವಲ್ ದೇವರಾಜ್ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ 3 ತಲೆಮರೆಸ್ಕೊಂಡಿರುವಂತಹ ಆರೋಪಿಗಳ ಹುಡುಕಾಟ ಹಾಗಾದರೆ ಹೇಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ಸದ್ಯದ ಈ ಕರಾವಳಿ ಸಿನಿಮಾದ ಪ್ರಕರಣವನ್ನು ಗಮನಿಸಿದ್ರೆ ಉದ್ದೇಶಪೂರ್ವಕವಾಗಿ ಗಲಾಟೆಯನ್ನು ಪ್ರಜ್ವಲ್ ದೇವರಾಜ್ ಅಸಿಸ್ಟೆಂಟ್ಗಳು ಮಾಡಿದ್ರ ಅಥವಾ ಪ್ರಜ್ವಲ್ ದೇವರಾಜ್ ಅವರೇ ಸ್ವತಃ ಮಾಡಿಸಿದ್ರ ಈ ಗಲಾಟೆಯನ್ನು ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಏನು ಹೇಳ್ತೀರಿ? ದಿವ್ಯಾ, ಇತ್ತೀಚೆಗೆ ಈ ಕರಾವಳಿ ಸಿನಿಮಾ ಅಂದ್ರೆ ಈ ಕರಾವಳಿ ಲ್ಯಾಂಗ್ವೇಜ್ ಅನ್ನ ಇಟ್ಕೊಂಡು ಅಲ್ಲಿನ ಸೊಗಡನ್ನ ಇಟ್ಕೊಂಡು ತಯಾರಾಗಿರುವಂತಹ ಸಿನಿಮಾ ಇದು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಕೂಡ ಅಭಿನಯನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಿರ್ದೇಶಕರು ಕೂಡ 1.25 ಕೋಟಿ ರೂಪಾಯಿಯನ್ನ ಈ ಪ್ರಜ್ವಲ್ ದೇವರಾಜ್ ಅವರಿಗೆ ಕೊಟ್ಟಿದ್ದೇನೆ, ಅವರು ಡಬ್ಬಿಂಗ್ ಸಮಯದಲ್ಲಿ ನಮಗೆ ಸಾಕಷ್ಟು ತೊಂದರೆ ಆಗಿದೆ ಅನ್ನೋ ಒಂದು ಆಂಗಲ್ ಅಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಈಗ ಸದ್ಯಕ್ಕೆ ಯಾವಾಗ ಈ ಒಂದು ಟ್ರೇಲರ್ ಅಥವಾ ಬೇರೆ ಒಂದು ಆ ಸಿನಿಮಾದ ಒಂದು ಖಾಸಗಿ ಕಾರ್ಯಕ್ರಮ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕೆಲ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಅಲ್ಲಿಗೆ ಹೋಗಿ ಗಲಾಟೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿ ಆ ಕರಾವಳಿ ಸಿನಿಮಾ ಏನಿದೆ, ಸಿನಿಮಾ ತಂಡ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಅಂದ್ರೆ ಬೇಕಂತಲೇ ತನ್ನ ಜೊತೆಗಿರೋರನ್ನ, ಕೆಲಸ ಮಾಡೋರನ್ನ ಪ್ರಜ್ವಲ್ ದೇವರಾಜ್ ಗಲಾಟೆಗೆ ಕಳುಹಿಸಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಈ ದಿಲೀಪ್ ಮತ್ತೆ ಅವಿನಾಶ್ ಅನ್ನೋದಿದ್ದಾರೆ, ಸಿನಿಮಾ ಸೆಟ್ ನಲ್ಲಿ ಪ್ರಜ್ವಲ್ ದೇವರಾಜ್ ಜೊತೆ ನಿರಂತರವಾಗಿ ಇರ್ತಾರೆ, ಅವರೇ ಇಲ್ಲಿ ಗಲಾಟೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ನಟ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಗಲಾಟೆ ಮಾಡೋದ್ರ ವಿರುದ್ಧವಾಗಿ ಈಗ ಕೇಸ್ ದಾಖಲಾಗಿರುವಂಥದ್ದು. ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ಟ್ರೇಲರ್ ರಿಲೀಸ್ ಮಾಡೋ ಸ್ಥಳಕ್ಕೆ ಬಂದಿರ್ತಾರೆ, ಗುಂಪು ಸೇರ್ಕೊಂಡು ನಿರ್ದೇಶಕ ಮತ್ತು ನಿರ್ಮಾಪಕ ಅಲ್ಲಿದ್ದವ್ರಿಗೆ ತೊಂದರೆ ಕೊಟ್ಟಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಹೇಳ್ಬಿಟ್ಟು ಈ BNS ಕಾಯ್ದೆ ಅಡಿಯಲ್ಲಿ ಒಂದು FIR ದಾಖಲಾಗಿರುವಂಥದ್ದು. ಇನ್ನು ಗಲಾಟೆಗೆ ಕುಮ್ಮಕ್ ಕೊಟ್ಟಿರೋರೇ ಪ್ರಜ್ವಲ್ ದೇವರಾಜ್ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ದಿಲೀಪ್, ಅವಿನಾಶ್ ಮತ್ತೆ ನಂದಕುಂಬರ್ ಎಂಬುವರ ಮೇಲೆ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಏನು ವ್ಯವಹಾರದಲ್ಲಿ ವ್ಯತ್ಯಾಸ ಆಯಿತು, ಮತ್ತೆ ಸಿನಿಮಾದಲ್ಲಿ ನಮ್ಮನ್ನ ಸರಿಯಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ ಏನಾದ್ರು ಪ್ರಜ್ವಲ್ ದೇವರಾಜ್ ಗಲಾಟೆ ಮಾಡಿಸಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿ ಪೊಲೀಸರು ಕೂಡ ಈ 3 ವಿರುದ್ಧವಾಗಿ, ಅಂದ್ರೆ ಇವ್ರನ್ನೆಲ್ಲರನ್ನು ನೋಡ್ತಾ ಇದ್ರೆ ಸಿನಿಮಾ ಸೆಟ್ ನಲ್ಲಿ ನಿರಂತರವಾಗಿ ಇವರ ಅಂದ್ರೆ ಪ್ರಜ್ವಲ್ ದೇವರಾಜ್ ಜೊತೆ ಇದ್ದವರು. ಹೀಗಾಗಿನೇ ಇವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿರೋದ್ರಿಂದ ಪ್ರಜ್ವಲ್ ದೇವರಾಜ್ ವಿರುದ್ಧವಾಗೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ 3 ವಿರುದ್ಧವಾಗಿ ಒಂದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮತ್ತು ಆರೋಪಿಗಳ ಬಂಧನದ ನಂತರ ಪ್ರಜ್ವಲ್ ದೇವರಾಜ್ಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನಷ್ಟೇ ಅದು ಕನ್ಫರ್ಮ್ ಕೂಡ ಆಗ್ಬೇಕಾಗತ್ತೆ. ಅಂದ್ರೆ ಪ್ರಜ್ವಲ್ ದೇವರಾಜ್ ಕೂಡ ಈ ಒಂದು ಪ್ರಕರಣದಲ್ಲಿ ಏನಾದ್ರೂ ಕೂಡ ಇನ್ವಾಲ್ವ್ಮೆಂಟ್ ಇದ್ದು ಅವ್ರೇನಾದ್ರೂ ಆರೋಪಿಗಳು ಏನಾದ್ರೂ ಕೂಡ ಪ್ರಜ್ವಲ್ ದೇವರಾಜ್ ಹೆಸರು ಹೇಳಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ಗೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸುವಂತದ್ದು ಪೊಲೀಸರ ಒಂದು ಈ ತನಿಖೆಯ ಒಂದು ಭಾಗ ಆಗುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಪ್ರಜ್ವಲ್ ದೇವರಾಜ್ಗೂ ಕೂಡ ನೋಟಿಸ್ ಕೊಡ್ತಾರ ಅನ್ನೋ ಒಂದು ವಿಚಾರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಕರಾವಳಿ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿತು, ಡಬ್ಬಿಂಗ್ ಸಮಯದಲ್ಲಿ ಪ್ರಾಬ್ಲಮ್ ಆಯ್ತು, ಈಗ ಏನು ಟ್ರೇಲರ್ ರಿಲೀಸ್ ಸಂದರ್ಭದಲ್ಲೂ ಕೂಡ ಕಿರಿಕಾಯ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಅದು ಈ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಇರುವಂತದ್ದು. ಹೀಗಾಗಿ ಸಿನಿಮಾ ತಂಡಕ್ಕೂ ಸಾಕಷ್ಟು ಮುಜುಗರ ಕೂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಪ್ರಜ್ವಲ್ ದೇವರಾಜ್ಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.